ಪ್ರತಿ ವ್ಯಕ್ತಿಯ ಜೀವನದಲ್ಲೂ ಒಂದು ಆರಾಮ ವಲಯ, ಕಂಫರ್ಟ್ ಝೋನ್ ಇರುತ್ತದೆ. ಅಲ್ಲಿ ನಾವು ಭಯವಿಲ್ಲದೆ, ಒತ್ತಡವಿಲ್ಲದೆ, ಅಪಾಯವಿಲ್ಲದೆ ಬದುಕುತ್ತೇವೆ. ನಮಗೆ ಪರಿಚಿತವಾದ ಪರಿಸರ, ಅದೇ ದಿನಚರಿ, ಅದೇ ಜನ, ಅದೇ ಚಿಂತನೆಗಳು ಇವೆಲ್ಲವೂ ಸೇರಿ ನಮ್ಮ ಆರಾಮ ವಲಯವನ್ನು ನಿರ್ಮಿಸುತ್ತವೆ. ಆರಾಮ ವಲಯದಲ್ಲಿರುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆದರೆ ಅದೇ ಆರಾಮ ವಲಯದಲ್ಲಿ ಅತಿಯಾದ ಕಾಲ ಉಳಿದರೆ ನಮ್ಮ ಕನಸುಗಳು ನಿಧಾನವಾಗಿ ಸಾಯತೊಡಗುತ್ತವೆ. ಆರಾಮ ವಲಯ ಕೆಟ್ಟದೇ ಅಲ್ಲ, ಅದು ನಮ್ಮ ಜೀವನಕ್ಕೆ ಸ್ಥಿರತೆಯನ್ನು ನೀಡುತ್ತದೆ. ಆದರೆ ಸಮಸ್ಯೆ ಯಾವಾಗ ಆರಂಭವಾಗುತ್ತದೆ ಎಂದರೆ, ನಾವು ಬೆಳೆಯಬೇಕಾದ ಸಮಯದಲ್ಲೂ ಆರಾಮ ವಲಯವನ್ನು ಬಿಟ್ಟು ಹೊರಬರಲು ಭಯಪಡುವಾಗ. ಬಹುತೇಕ ಜನರು ತಮ್ಮ ಕನಸುಗಳನ್ನು ಸಾಧಿಸದಿರುವುದಕ್ಕೆ ಕಾರಣ ಅಸಮರ್ಥತೆ ಅಲ್ಲ, ಬದಲಾಗಿ ಆರಾಮ ವಲಯವನ್ನು ಬಿಟ್ಟು ಹೊರಬರಲಾರದ ಮನಸ್ಥಿತಿ. ಯಶಸ್ವಿಯಾದ ಎಲ್ಲಾ ವ್ಯಕ್ತಿಗಳ ಜೀವನವನ್ನು ಗಮನಿಸಿದರೆ ಒಂದು ಸಾಮಾನ್ಯ ಸಂಗತಿ ಕಂಡುಬರುತ್ತದೆ. ಅವರು ತಮ್ಮ ಆರಾಮ ವಲಯದ ಹೊರಗೆ ಹೆಜ್ಜೆ ಇಟ್ಟವರು. ಮೊದಲ ಹೆಜ್ಜೆ ಯಾವಾಗಲೂ ಭಯಾನಕವಾಗಿರುತ್ತದೆ. ವಿಫಲತೆ, ಟೀಕೆ, ಸೋಲು ಈ ಎಲ್ಲಾ ಭಯಗಳು ಮನಸ್ಸನ್ನು ಕಾಡುತ್ತವೆ. ಆದರೆ ಆ ಭಯದ ಮಧ್ಯೆಯೇ ಒಂದು ಸತ್ಯ ಅಡಗಿದೆ. ಭಯವಿರುವ ಜಾಗದಲ್ಲೇ ಬೆಳವಣಿಗೆಯಿದೆ. ಒಬ್ಬ ವಿದ್ಯಾರ್ಥಿ ಹೊಸ ವಿಷಯ ಕಲಿಯುವಾಗ ಗೊಂದಲ ಅನುಭವಿಸುತ್ತಾನೆ. ಒಬ್ಬ ಉದ್ಯೋಗಿ ಹೊಸ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಆತಂಕಗೊಳ್ಳುತ್ತಾನೆ. ಒಬ್ಬ ಉದ್ಯಮಿ ಹೊಸ ವ್ಯವಹಾರ ಆರಂಭಿಸುವಾಗ ನಿದ್ರೆ ಕಳೆದುಕೊಳ್ಳುತ್ತಾನೆ. ಈ ಎಲ್ಲವೂ ಆರಾಮ ವಲಯದ ಹೊರಗಿನ ಅನುಭವಗಳು. ಆದರೆ ಇದೇ ಅನುಭವಗಳು ಅವರನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ, ಆತ್ಮವಿಶ್ವಾಸವನ್ನು ಬೆಳೆಸುತ್ತವೆ. ಆರಾಮ ವಲಯ ನಮಗೆ ಸುಳ್ಳು ಭದ್ರತೆಯನ್ನು ಕೊಡುತ್ತದೆ. ಇಲ್ಲಿಯೇ ಸುರಕ್ಷಿತ, ಇಷ್ಟೇ ಸಾಕು, ಇದಕ್ಕಿಂತ ಹೆಚ್ಚು ಸಾಧ್ಯವಿಲ್ಲ ಎಂಬ ಧ್ವನಿಯನ್ನು ಅದು ನಮ್ಮ ಮನಸ್ಸಿಗೆ ಹೇಳುತ್ತಿರುತ್ತದೆ. ಆದರೆ ನಿಜವಾದ ಜೀವನ ಈ ಧ್ವನಿ ಆಚೆ ಇದೆ. ನಾವು ಸಾಧ್ಯವೆಂದು ಭಾವಿಸುವ ಮಿತಿಯಾಚೆಯೇ ನಮ್ಮ ನಿಜವಾದ ಸಾಮರ್ಥ್ಯ ಅಡಗಿದೆ. ವಿಫಲತೆ ಎಂಬುದನ್ನು ಭಯಪಡುವ ಅಗತ್ಯವೇ ಇಲ್ಲ. ವಿಫಲತೆ ಎಂದರೆ ಅಂತ್ಯ ಅಲ್ಲ, ಅದೊಂದು ಪಾಠ. ಪ್ರತಿಯೊಂದು ವಿಫಲತೆಯೂ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಆರಾಮ ವಲಯದಲ್ಲಿ ಉಳಿದರೆ ವಿಫಲತೆಯೇ ಇಲ್ಲ, ಆದರೆ ಯಶಸ್ಸೂ ಇಲ್ಲ. ಹೊರಗೆ ಬಂದರೆ ವಿಫಲತೆಯ ಸಾಧ್ಯತೆಯಿದೆ, ಆದರೆ ಅದೇ ಯಶಸ್ಸಿನ ದಾರಿಯೂ ಹೌದು. ಇಂದು ನೀವು ನಿಮ್ಮ ಜೀವನದಲ್ಲಿ ಯಾವ ಸ್ಥಳದಲ್ಲಿ ನಿಂತಿದ್ದೀರಿ ಎಂದು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ನೀವು ಸಂತೋಷವಾಗಿದ್ದೀರಾ? ನಿಮ್ಮ ಕನಸುಗಳತ್ತ ಸಾಗುತ್ತಿದ್ದೀರಾ? ಅಥವಾ ಇಷ್ಟೇ ಸಾಕು ಎಂದು ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದೀರಾ? ನಿಮ್ಮ ಉತ್ತರವೇ ನಿಮಗೆ ದಾರಿ ತೋರಿಸುತ್ತದೆ. ಪ್ರತಿದಿನವೂ ಒಂದು ಸಣ್ಣ ಹೆಜ್ಜೆ ಸಾಕು. ದೊಡ್ಡ ಬದಲಾವಣೆ ಒಂದೇ ದಿನದಲ್ಲಿ ಆಗುವುದಿಲ್ಲ, ಆದರೆ ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಹೊಸ ಕೌಶಲ್ಯ ಕಲಿಯಿರಿ, ಹೊಸ ಆಲೋಚನೆಗೆ ಅವಕಾಶ ಕೊಡಿ, ಹೊಸ ಅವಕಾಶಕ್ಕೆ ಹೌದು ಎಂದು ಹೇಳಿ. ಆರಂಭದಲ್ಲಿ ಅಸೌಕರ್ಯವಾಗಬಹುದು, ಆದರೆ ಅದೇ ನಿಮ್ಮ ಬೆಳವಣಿಗೆಯ ಗುರುತು. ನೆನಪಿಡಿ, ಆರಾಮ ವಲಯ ಸುಂದರವಾಗಿದೆ, ಆದರೆ ಅಲ್ಲಿ ಕನಸುಗಳು ಬೆಳೆದಿಲ್ಲ. ಕನಸುಗಳು ಬೆಳೆದಿರುವುದು ಆರಾಮ ವಲಯದ ಹೊರಗೆ. ಇಂದು ನೀವೊಂದು ನಿರ್ಧಾರ ತೆಗೆದುಕೊಳ್ಳಿ. ಭಯದ ನಡುವೆಯೇ ಒಂದು ಹೆಜ್ಜೆ ಇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಊಹಿಸುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ ವ್ಯಕ್ತಿ ನೀವು. ಆರಾಮ ವಲಯದಿಂದ ಹೊರಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ.